ಸೂರಜ್ ಶೆಟ್ಟಿ ನಿರ್ದೇಶನದ ಹರೀಶ್ ಶೇರಿಕರ್ ಹಾಗೂ ಶರ್ಮಿಳಾ ಶೇರಿಕರ್ ನಿರ್ಮಾಣದಲ್ಲಿ ಅದ್ಭುತವಾಗಿ ಮೂಡಿಬಂದಿರುವ ಇಂಗ್ಲಿಷ್ ಎಂಕ್ಲೆಗೆ ಬರ್ಪುಜಿ ಬ್ರೋ ಸಿನಿಮಾ ಮಾರ್ಚ್ 26ಕ್ಕೆ ಬಿಡುಗಡೆಗೊಳ್ಳಲಿದೆ. ಚಿತ್ರದ ಕುರಿತು ಇಂದು ಮಂಗಳೂರಿನಲ್ಲಿ ಚಿತ್ರತಂಡ ಸುದ್ದಿಗೋಷ್ಠಿಯನ್ನು ನಡೆಸಿತ್ತು. ಈ ಸಂದರ್ಭ ಮಾತನಾಡಿದ ಇಂಗ್ಲಿಷ್ ಸಿನಿಮಾದ ನಿರ್ಮಾಪಕ ಹರೀಶ್ ಶೇರಿಕರ್, ನನ್ನ ಎಲ್ಲಾ ಸಿನಿಮಾಗಳಿಗೂ ಉತ್ತಮವಾಗಿ ಬೆಂಬಲವನ್ನು ನೀಡಿದ್ದೇನೆ. ಇಂಗ್ಲಿಷ್ ಎಂಕ್ಲೆಗೆ ಬರ್ಪುಜಿ ಬ್ರೋ ತುಳು ಚಿತ್ರಕ್ಕೂ ತಮ್ಮ ಸಹಕಾರ ಅಗತ್ಯವಾಗಿ ಬೇಕು. ತುಳು ಭಾಷೆಯ ಚಿತ್ರಗಳು ಕರಾವಳಿ ಜಿಲ್ಲೆಗಳಿಗೆ ಮಾತ್ರ ಸೀಮಿತವಾಗದೆ ಕರ್ನಾಟಕದ ಮೂಲೆ ಮೂಲೆಗಳಿಗೂ ತಲುಪಬೇಕು ಹಾಗೂ ತುಳು ಭಾಷೆಯ ಚಿತ್ರಕ್ಕೆ ಕರುನಾಡಿನ ಸಮಸ್ತ ಜನತೆಯ ಬೆಂಬಲ ಆಶೀರ್ವಾದ ಸಿಗಬೇಕು. ಆದುದರಿಂದ ಮಾಧ್ಯಮ ಮಿತ್ರರು ನನ್ನ ಈ ಹಿಂದಿನ ಕನ್ನಡ ಚಿತ್ರಗಳಿಗೆ ನೀಡಿದ ಸಹಕಾರ ಪ್ರೋತ್ಸಾಹದಂತೆ ನನ್ನ ಮೊದಲ ತುಳು ಚಿತ್ರ ಇಂಗ್ಲಿಷ್ ಎಂಕ್ಲೆಗೆ ಬರ್ಪುಜಿ ಬ್ರೋಗೂ ಹೆಚ್ಚಿನ ಪ್ರಚಾರ ಹಾಗೂ ಸಹಕಾರ ನೀಡುವ ಮೂಲಕ ಕನ್ನಡ ಭಾಷೆಯಂತೆ ತುಳು ಭಾಷೆಯ ಚಿತ್ರಗಳಿಗೂ ಹೆಚ್ಚಿನ ಮನ್ನಣೆ ಸಿಗುವಲ್ಲಿ ಕೈ ಜೋಡಿಸಬೇಕು ಅಂತ ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ನಿರ್ದೇಶಕ ಕೆ ಸೂರಜ್ ಶೆಟ್ಟಿ, ಪೃಥ್ವಿ ಅಂಬರ್, ನವ್ಯ ಪೂಜಾರಿ, ಪ್ರಕಾಶ್ ಶೇರಿಕರ್ ಉಪಸ್ಥಿತರಿದ್ದರು. ಇದೇ ಬರುವ 26 ಶುಕ್ರವಾರ ಇಂಗ್ಲಿಷ್ ಎಂಕ್ಲೆ ಬರ್ಪುಜಿ ಸೂರಜ್ ಶೆಟ್ಟಿ ಅವರ ನಿರ್ದೇಶನದಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಕ್ಸಾಕ್ಟ್ಲಿ ಆಫ್ಟರ್ 1 year 6 days ಸಿನಿಮಾ ರಿಲೀಸ್ ಆಗ್ತಾ ಇದೆ. ಯಾಕೆಂದರೆ ಲಾಸ್ಟ್ ಟೈಮ್ ಮಾರ್ಚ್ 20ಕ್ಕೆ ಆಗಬೇಕಿತ್ತು. ನಿಮಗೆಲ್ಲರಿಗೂ ಗೊತ್ತಿದ್ದಾಗೆ ಕೋವಿಡ್ ಎಂಬ ಮಹಾಮಾರಿ ಬಂದು ನಮ್ಮನ್ನೆಲ್ಲ 1 ವರ್ಷಕ್ಕೆ ಎಳೆದುಕೊಂಡು ಹೋಯಿತು. 1 ವರ್ಷದ ನಂತರ ಇಂಗ್ಲಿಷ್ ಎಂಕ್ಲೆ ಬರ್ಪುಜಿ ಬ್ರೋ ರಿಲೀಸ್ ಮಾಡ್ತಿದ್ದೇವೆ. ಜ್ಯೋತಿ ಥಿಯೇಟ್ರ್ ಇಲ್ಲ, ಅದಕ್ಕೋಸ್ಕರ ರಮಾಕಾಂತಿಯನ್ನು ರಿಲೀಸ್ ಮಾಡ್ತಿದ್ದೇವೆ. ಮತ್ತು ಉಡುಪಿ, ಕುಂದಾಪುರ, ಮಣಿಪಾಲ್, ಉಡುಪಿಯಲ್ಲಿ ಕಲ್ಪನಾ, ಕುಂದಾಪುರಿ ಮಾಲಲ್ಲಿದೆ, ಮತ್ತು ಮಣಿಪಾಲ್ ಇನಾಕ್ಸ್ ಇದೆ, ಭಾರತ್ ಸಿನಿಮಾ ಇದೆ. ಇಲ್ಲಿ ಪುತ್ತೂರು, ಸುಳ್ಯ, ಬೆಳ್ತಂಗಡಿ, ಸಕಲೇಶ್ಪುರ್, ಬೆದ್ರ, ಕಾರ್ಕಳ, ಕಾಸರಗೋಡು ಇದೆಲ್ಲ ಅಟ್ ಎ ಟೈಮ್ ರಿಲೀಸ್ ಆಗ್ತಾಯಿದೆ. ಬ್ಯಾಂಗ್ಳೂರು, ಮೈಸೂರು ಕೂಡ ಅಟ್ ಎ ಟೈಮ್ ರಿಲೀಸ್ ಆಗ್ತಾಯಿದೆ. ಮತ್ತು ಶಿವಮೊಗ್ಗ ಕೂಡ. ಬ್ಯಾಂಗ್ಳೂರು, ಮೈಸೂರು ಒಂದು 15 ಥಿಯೇಟರ್ ಸಿಗಬಹುದು. ಮತ್ತು ಒಳ್ಳೆ ಹೋದರೆ ಅವರು ಡೆಫಿನೆಟ್ಲಿ ಇದೆ ಇನ್ಕ್ರೀಸ್ ದ ಥಿಯೇಟರ್. ಇದು ಆಲ್ಮೋಸ್ಟ್ 1.5 ಕೋಟಿ ತನಕ ಖರ್ಚಾಗಿದೆ ಸಿನಿಮಾಕ್ಕೆ. ಏನಕ್ಕೆ ಅಂತ ಕೇಳಿದರೆ ನನಗೆ ಆ ಕ್ವಾಲಿಟಿ ಬೇಕು. ಯಾಕಂದರೆ ಹರೀಶಣ್ಣನ ಕೂಡ ಹೇಳಿದ್ದೇನೆ, ಹರೀಶಣ್ಣ ಅವ್ರು ಮಾಡಿ ಸಿನಿಮಾ ನೋಡಿದ್ದೀನಿ. ಮಾರ್ಚ್ 22 ಮತ್ತು ಹೊಟ್ಟೆಗಾಗಿ ಏನೋ ಬಟ್ಟೆಗಾಗಿ ಯಾಣ, ಅವತ್ತು ಎಲ್ಲೂ ರಾಜಿ ಮಾಡಿಲ್ಲ ಅವರು. ಆ ಕ್ವಾಲಿಟಿ, ಆ ಸೌಂಡ್ ಇದೆ ಆ ಸಿನಿಮಾದಲ್ಲಿ, ಆ ಥರ ಇದೆ. ತುಳುವಲ್ಲಿ ಮಾಡೋಗ್ಲು ಫಸ್ಟ್ ಟೈಮ್ ಬರ್ತಿದ್ರೆ ಅವ್ರು ಆ ಥರನೇ ಇರಬೇಕು ಸಿನಿಮಾ ಅಂತ ನಾನು ಇದು ಮಾಡಿದ್ದೆ. ಯಾಕಂದರೆ 2 ವರ್ಷ ಬಿಟ್ಟರು ಆ ಸಿನಿಮಾ ಬಗ್ಗೆ ಮಾತಾಡಬೇಕು ಜನ, ಹರೀಶಣ್ಣ ಆ ಸಿನಿಮಾ ಮಾಡಿದರೆ ಚೆನ್ನಾಗಿದೆ ಅಂತ. ಹಾಗಂತ ನಾನು ಪ್ರೊಡ್ಯೂಸರಿಗೆ ಹೆಂಗೆ ದುಡ್ಡು ಬರುತ್ತೆ ಅನ್ನೋದು ಕೂಡ ಪ್ಲ್ಯಾನ್ ಮಾಡಿದೆ. ಯಾಕಂದರೆ ಒಂದೇ ಸಲ ರಿಲೀಸ್ ಮಾಡ್ತಿದ್ದೆ. ಬ್ಯಾಂಗ್ಳೂರು, ಮೈಸೂರು, ಶಿವಮೊಗ್ಗ, ಕಾಸರಗೋಡು ಒಂದೇ ಟೈಮ್ 26ನೇ ತಾರೀಕು ಎಲ್ಲ ಕಡೆ ರಿಲೀಸ್ ಮಾಡ್ತಿದ್ವಿ. ತುಳು ಆಡಿಯನ್ಸ್ ಬರೋದೇ ಹಾಸ್ಯವನ್ನು ನೋಡಲು, ಕಾಮಿಡಿ ದಿಗ್ಗಜರು ಇರೋದ್ರಿಂದ ಆಡಿಯನ್ಸ್ ಬರ್ತಾ ಇರೋದು, ಅವ್ರಿಗೆ ಮಾರ್ಕೆಟ್ ಇರೋದು. ಸೊ ಅವ್ರನ್ನ ಬಹಳ ಚೆನ್ನಾಗಿ ಯೂಸ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ, ತುಂಬ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಕತೆ ಕೂಡ ಇಂಗ್ಲಿಷ್ ಎಂಕ್ಲೆ ಬರ್ಪುಜಿ ಬ್ರೋ ಭಾಷೆ ಆಧಾರಿತವಾಗಿದೆ. ಸೊ ಭಾಷೆ ಗೊತ್ತಿಲ್ಲದ ಒಬ್ಬ ಯುವಕ ಏನೆಲ್ಲ ಸಮಸ್ಯೆಗಳನ್ನು, ಅಂದರೆ ಇಂಗ್ಲಿಷ್ ಭಾಷೆ ಗೊತ್ತಿಲ್ಲದ ಯುವಕ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾನೆ ಅಂತ ಈ ಒಂದು ಅಂದರೆ ಕಾಮಿಕಲ್ ವೇ ಅಲ್ಲಿ ಬಹಳ ಚೆನ್ನಾಗಿ ಸ್ಕ್ರೀನ್ ಪ್ಲೇಯನ್ನು ಮಾಡಿದ್ದಾರೆ ಸೂರಜ್ ಶೆಟ್ರು. ಸೊ ದಯವಿಟ್ಟು ಈ ಸಿನಿಮಾ ರಿಲೀಸ್ ಆದಾಗ ಎಲ್ಲರೂ ನಮಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿಸ್ಕೊಳ್ತಾರೆ. ಇದಕ್ಕೆ ನಾನು ತುಂಬ ಲಕ್ಕಿ ಫೀಲ್ ಮಾಡ್ತೇನೆ. ಯಾಕಂದರೆ ಸೂರಜ್ ಸರ್ ಅವರ ಟೀಮಲ್ಲಿ ವರ್ಕ್ ಮಾಡಿದ್ದಾನೆ. ಆ್ಯಂಡ್ ವಿ ಆರ್ ಲಕ್ಕಿ ಟು ಹ್ಯಾವ್ ಹರೀಶ್ ಶೇರಿಗಾರ್ ಆಸ್ ಅವರ್ ಪ್ರೊಡ್ಯೂಸರ್, ಬಿಕಾಸ್ ಈಸ್ ವೆರಿ ಪ್ಯಾಷನೇಟ್. ಆ್ಯಂಡ್ ಯಾವ ಕ್ವಾಲಿಟಿಯಲ್ಲೂ ಅವರು ಕಾಂಪ್ರಮೈಸ್ ಮಾಡಲಿಲ್ಲ. ನೀವು ಸಾಂಗ್ ನೋಡಿರ್ಬೋದು, ಅದು ತುಂಬ ರಾಯಲ್ ಆಗಿದೆ, ರಿಚ್ ಆಗಿದೆ. ಆ್ಯಂಡ್ ಡಿಫ್ರೆಂಟ್ ಕಾನ್ಸೆಪ್ಟ್, ಡಿಫ್ರೆಂಟ್ ಕಂಟೆಂಟ್ ಇದೆ ಈ ಮೂವಿಯಲ್ಲಿ. ಒಂದು ಸೀರಿಯಸ್ ಕಂಟೆಂಟ್, ಇದು ಪ್ರೇತ ಮದುವೆ ಮಾಡುವ ಕಂಟೆಂಟ್, ಅದನ್ನು ಕಾಮಿಡಿಯಾಗಿ ಹೇಗೆ ತೋರಿಸ್ಬೋದು ಅಂತ ಈ ಮೂವಿಯಲ್ಲಿ ತೋರಿಸಿದ್ದಾರೆ.